ದುಡ್ಡು ಕೊಟ್ಟು ಖರೀದಿ ಮಾಡಿದ್ರೂ ಅವರ ಹೆಸರಿಗೆ ಜಾಗ ವರ್ಗಾವಣೆ ಆಗಿರಲಿಲ್ಲ. ಬಾಂಡ್ ಪೇಪರ್ ನಂಬಿಕೊಂಡು ಮನೆ ನಿರ್ಮಿಸಿಕೊಂಡಿದ್ದ ಬಡಪಾಯಿಗಳು ಇದೀಗ ಬೀದಿಗೆ ಬೀಳೋ ಹಾಗಾಗಿದೆ. ಭೂಮಾಫಿಯಾಕೋರರ ಹಾವಳಿಗೆ ಬಡ ಜನತೆ ದಿಕ್ಕೇ ತೋಚದಂತಾಗಿದ್ದಾರೆ. ನಮ್ಮ ಮನೆ ಉಳಿಸ್ಕೊಡಿ ಅಂತ ಅಂಗಲಾಚ್ತಾ ಇದ್ದಾರೆ. ಎಲ್ಲಿ ಈ ಪ್ರಕರಣ ನೋಡ್ಕೊಂಬನ್ನಿ. ಬಡವರ ನಿವೇಶನದ ಮೇಲೆ ಭೂಮಾಫಿಯಾ ಕಣ್ಣು. ವಾಸವಿದ್ದ ಜಾಗದಿಂದಲೇ ಒಕ್ಕಲೆಬ್ಬಿಸುವ ಹುನ್ನಾರ. ಅವರೆಲ್ಲ ಬಡ ಕೂಲಿ ಕಾರ್ಮಿಕರು. 25 ವರ್ಷದ ಹಿಂದೆ ಊರಾಚೆ ಸೈಟ್ ಖರೀದಿಸಿ ಮನೆ ಕಟ್ಟಿಕೊಂಡು ವಾಸವಿದ್ರು. ಕಾಲ ಕಳೆದಂತೆ ಬಡವರು ಖರೀದಿಸಿದ್ದ ಆ ಜಾಗಕ್ಕೆ ಬಂಗಾರದ ಬೆಲೆ ಬಂದಿದೆ. ಜಾಗದ ಮೇಲೆ ಭೂಮಾಫಿಯಾ ಕಣ್ಣು ಬಿದ್ದಿದ್ದು 78 ಕುಟುಂಬಗಳನ್ನ ಒಕ್ಕಲೆಬ್ಬಿಸಿ ಲ್ಯಾಂಡ್ ಕಬಳಿಸೋ ಹುನ್ನಾರ ನಡೆಯುತ್ತಿದೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಗದಗ ಬೆಟಗೇರಿ ನಗರದ ರೆಹಮತ್ ಬಡಾವಣೆಯ ನವನಗರ ಏರಿಯಾದ ಸರ್ವೆ ನಂಬರ್ 594ರ ನಿವಾಸಿಗಳ ಕತೆ ಇದು. ಈಗಿನ ಮಾರುಕಟ್ಟೆ ಬೆಲೆ ಏನೈತಿ ಕೋಟ್ಯಾನುಗಟ್ಟಲೆ ಭಾಳ ಆಗುಂತೈತಿ. ಆದ್ದರಿಂದ ಈಗ ಇಲ್ಲಿರುವ ಸ್ಲಮ್ ನಿವಾಸಿಗಳಿಗೆ ಒಕ್ಕಲೆ ಎಬ್ಬಿಸಬೇಕು. ಇವರಿಗೆ ಭೂಮಾಫಿಯಾ ಗುಂಡಾಗಳಿಂದ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ತೊಂದರೆ ಕೊಡೋದು, ಒಬ್ಬೊಬ್ಬರಿಗೆ ಕರೆಸಿ ತೊಂದರೆ ಕೊಡೋದು. ಎಲ್ಲಿ ಹೋದನ್ರಿ ಹೊರಗಡೆ ಇದ್ದನ ಆಟ ಆಡಕುಂತಾನ್ರಿ. ದತ್ತಾತ್ರೇಯ ಬಾಂಡಗೆ ಎಂಬುವರಿಂದ 78 ಜನರು ಜಾಗ ಖರೀದಿಸಿ ಮನೆ ಕಟ್ಟಿಸಿಕೊಂಡಿದ್ರು. ಎನ್ಎ ಸೈಟ್ ಅಲ್ಲದ ಕಾರಣ ಬಾಂಡ್ ಪೇಪರ್ನಲ್ಲಿ ಖರೀದಿ ವಿವರ ನಮೂದಿಸಿ ಪ್ರಕ್ರಿಯೆ ನಡೆಸಲಾಗಿತ್ತು. ಮುಗ್ಧ ಜನ ಬಾಂಡ್ ಪೇಪರ್ ನಂಬಿ ಜಾಗ ಖರೀದಿಸಿದ್ರು. ಊರು ಬೆಳೆದಂತೆ ನವನಗರ ಏರಿಯಾಗೆ ಬಂಗಾರದ ಬೆಲೆ ಬಂದಿದೆ. ಹೀಗಾಗಿ ಜಾಗವನ್ನ ಬೇರೆಯವರಿಗೆ ಪರಬಾರೆ ಮಾಡಲು ದತ್ತಾತ್ರೇಯ ಮುಂದಾಗಿದ್ದಾರೆ. ಸೈಟ್ಗಳು ಎನ್ಎ ಆಗದ ಕಾರಣ ಪಹಣಿಯಲ್ಲಿ ಇನ್ನೂ ದತ್ತಾತ್ರೇಯ ಹೆಸರೇ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಪ್ರಭಾವಿಗಳು ಬಡ ಜನರನ್ನ ಒಕ್ಕಲೆಬ್ಬಿಸುತ್ತಿದ್ದಾರಂತೆ. ಅಲ್ಲ, ಎಣ್ಣೆ ಮಾಡಕ್ಕೆ ನಾವು ಅವ್ರನ್ನ ಹೋಗಿ ಭೇಟಿಯಾಗಿ ಎಲ್ಲರೂ ಕೂಡಿ 78 ಏನು ಖರೀದಿದಾರದಿವಲ್ಲ ಎಲ್ಲರೂ ಹುಡುಕಿ ಮಾಡ್ಬೇಕಂದ್ರೆ ಎಲ್ಲಿ ಸಿಗ್ತಾ ಇಲ್ಲ ಅವ್ರ ಕೈಗೆ. ಕೋಟಿಗಟ್ಟಲೆ ಬೆಲೆ ಬರ್ತೈತಿದ್ದು. ಇದ್ರ ಮೇಲೆ ಸಾಕಷ್ಟು ಮಂದಿದು ಪ್ರಭಾವಿಗಳು, ಯಾಕಂದ್ರೆ ಹಾರ್ಟ್ ಆಫ್ ದಿ ಸಿಟಿಗೆ ಬರಕತ್ತ ಬಿಟ್ಟಿದ್ದು 10 ಕೋಟಿಗಟ್ಟಲೆ ಈಗ ಅಂದಾಜು ಬೆಲೆ ಬಾಳುವಂಥದ್ದು. ಕಾಗದ ಪತ್ರಗಳ ಅರಿವೇ ಇಲ್ಲದ ಜನ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಕ್ಕಲೆಬ್ಬಿಸಬೇಡಿ ಅಂತ ಕೇಳಿಕೊಳ್ತಿದ್ದಾರೆ. ಗದಗ ಬೆಟಗೇರಿಯ ರೆಹಮತ್ ನಗರದ ಬಳಿ ಇರ್ತಕ್ಕಂತಹ ನವನಗರದಲ್ಲಿರೋ 78 ನಿವೇಶನಗಳೇನಿದೆ, ಈ ನಿವೇಶನದ ಮೇಲೆ ಭೂಮಾಫಿಯಾದ ಕಣ್ಣು ಬಿದ್ದಿದೆ. ಇವರು ನಮ್ಮನ್ನು ಎಬ್ಬಲಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಇಲ್ಲಿಯ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು, ಪೊಲೀಸ್ ಇಲಾಖೆ ಎಚ್ಚೆತ್ತು ನಮಗೆ ರಕ್ಷಣೆಯನ್ನು ಕೊಡಬೇಕು ಅನ್ನೋ ಮಾತನ್ನು ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಗದಗಿನ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.